ಆಗ ಸಮಯದ ಅಭಾವದಿಂದ ಮಾಡಕ್ಕಾಗಲಿಲ್ಲ. ಯಾಕಂದ್ರೆ ಓದ್ತು ದಿನ ಇಲ್ಲ. ಎಲ್ರಿಗೂ ಮಾಡ್ಬೇಕು, ಮತ್ತೊಮ್ಮೆ ಎಲ್ರಿಗೂ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ಮ ಕೃಷ್ಣಮೂರ್ತಿಯವರು ಅಲ್ಲಿಗೆ ಹೋಗ್ಬೇಕು, ಎಲ್ಲದೂರಿಗೆ ಬಹಳ ಟೈಮ್ ಆಗ್ತದೆ, ಸ್ವಾಮೀಜಿಯವರು ಕಾಯ್ತಾ ಇದ್ದಾರೆ ಅಂತೇಳಿ ಎಲ್ರಿಗೂ ಮಾಡಕ್ಕಾಗಲಿಲ್ಲ. ಆದ್ರೂ ಯಾರ್ಯಾರು ಸಹಕಾರವನ್ನ ಬೆಂಬಲವನ್ನ ಈ ಶಾಲಾ ಕಟ್ಟಡಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಸ್ವಾಮಿ ಮತ್ತು ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 2 ಕೋಟಿ ರೂಪಾಯಿಗಳು 2 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಎಲ್ಲ ಸವಲತ್ತುಗಳಿರ್ತಕ್ಕಂಥದ್ದು, ಲೈಬ್ರರಿ, ಪ್ರಯೋಗಾಲಯ, ಇವೆಲ್ಲ ಸವಲತ್ತು ಇರ್ಬೇಕಾಗ್ತದೆ. ವಿದ್ಯಾರ್ಥಿಗಳಿದಾರಲ್ಲ, ಅವರ ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆಯನ್ನ ವಿಕಸನಗೊಳಿಸ್ತಕ್ಕಂಥದ್ದೇ ಶಿಕ್ಷಣ. ಯಾರು ಕೂಡ ಜಾತಿಯಿಂದ ಪ್ರತಿಭಾವಂತರಾಗಕ್ಕೆ ಸಾಧ್ಯ ಆಗಲ್ಲ. ಎಲ್ಲರಿಗೂ ಪ್ರತಿಭಾವಂತರಾಗ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಾರೆ. ಅವಕಾಶ ಸಿಕ್ಕೇ ಹೋಗ್ತದೆ, ಯಾರು ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಈಗ ಮಸ್ವಾಮಿ ಅವರು ತಮ್ಮ ಸ್ವಂತ ಶಕ್ತಿಯಿಂದ IPS ಆಫೀಸರ್ ಆಗಿ ಬೆಳೆದಿದ್ದಾರೆ, ಸ್ವಂತ ಶ್ರಮದಿಂದ. ಈಗ ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇರ್ತಕ್ಕಂಥದ್ದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಜಾರಿಗೆ ಕೊಟ್ಟ ಮೇಲೆ ಎಲ್ಲರಿಗೂ ಅವಕಾಶಗಳು ಸಿಕ್ಕಿದ್ದಾವೆ. ಇವೆಲ್ಲ ಜ್ಞಾಪಕ ಮಾಡ್ಬಿಟ್ಟು ಹಿಂದೆ ಸಂವಿಧಾನ ಬರೋದಕ್ಕಿಂತ ಮುಂಚಿತು ಶೂದ್ರರಿಗೆ ಅವಕಾಶನೇ ಇರಲಿಲ್ಲ, ದಲಿತರಿಗೆ ಅವಕಾಶನೇ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ನೋಡಿದಾಗ ಅವರು ಎಷ್ಟು ಕಷ್ಟಪಟ್ಟು ವಿದ್ಯಾವಂತರಾದರು ಅಂತಕ್ಕಂಥದ್ದು. ಅದಕ್ಕೆ ಶಿಕ್ಷಣ ಇದೆಯಲ್ಲ ಪ್ರಬಲವಾದಂತ ಅಸ್ತ್ರ ಇದೆ. ಯಾರಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅವರು ಸ್ವಾಭಿಮಾನದಿಂದ ಗೌರವದಿಂದ ಜ್ಞಾನವಂತರಾಗಿ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅಲ್ವಾ. ಅದಕ್ಕೆ ಎಲ್ಲರೂ ವಿದ್ಯಾವಂತರು ಆಗಲೇಬೇಕು. ನೋಡಿ, ಯೂನಿಫಾರ್ಮ್ ಹಾಕಿದ್ದೀರಿ, ಯಾರು ಯೂನಿಫಾರ್ಮ್ ಕೊಟ್ಟರು? ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದೆಯಾ, ಖಾಸಗಿ ಶಾಲೆಯಲ್ಲಿ ಓದ್ತಾ ಇದೆಯಾ? ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಕಾಲದಲ್ಲಿ ಶಾಲೆಗೆ ಹೋಗಬೇಕಾಗಿತ್ತು. ಕಾಲದಲ್ಲಿ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ವಿದ್ಯಾರ್ಥಿಗಳು ಕೂಡ ಶೂ ಹಾಕೊಳ್ಳೇಬೇಕು, ಯೂನಿಫಾರ್ಮ್ ಹಾಕೊಳ್ಳೇಬೇಕು, ಸಾಕ್ಸ್ ಹಾಕೊಳ್ಳೇಬೇಕು ಅಂತೇಳಿ ಡಿಸ್ಕ್ರಿಮಿನೇಷನ್ ಇರಬಾರ್ದು, ತಾರತಮ್ಯ ಇರಬಾರ್ದು. ಕಾಲ ಎಲ್ಲ ಮಕ್ಕಳಿಗೆ ಶೂ ಕೊಡ್ತಕ್ಕಂಥ
ನಾವೆಲ್ಲ ಓದುವಾಗ ಬಹಳ ಕಷ್ಟ ಇತ್ತು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ. ಈಗೆಲ್ಲ ನೋಡು ಹಾಲು ಕೊಡ್ತಾ ಇದೀವಿ, ರಾಗಿ ಮಾಡ್ಕೊಡ್ತಾ ಇದೀವಿ, ಆಮೇಲೆ ಮೊಟ್ಟೆ ಕೊಡ್ತಾ ಇದೀವಿ, ಬಾಳೆಹಣ್ಣು ಕೊಡ್ತೀವಿ, ಸಿಕ್ಕಿ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಆಮೇಲೆ ಸ್ನಾಕ್ಸ್ ಕೊಡ್ತೀವಿ, ಪುಸ್ತಕ ಕೊಡ್ತೀವಿ, ಕೊಡ್ತೀವಿಲ್ಲ. ಮತ್ತೆ ಓದಕ್ಕೆ ಏನ್ ತೊಂದ್ರೆ? ಅದಕ್ಕೆ ಯಾರು ಕೂಡ ವಿದ್ಯೆಯಿಂದ ವಂಚಿತರಾಗಬಾರದು. ಪ್ರತಿಯೊಬ್ಬರು ಕೂಡ ವಿದ್ಯೆ ಕಲಿಯಲೇಬೇಕು, ಎಷ್ಟೇ ಕಷ್ಟ ಆಗಲಿ. ಈಗ ನಾವು ಅದ್ರ ಜೊತೆಗೆ ಮಕ್ಕಳನ್ನ ಓದಿಸ್ತೀವಿ ಅಂತ ಅನ್ಕೋಸ್ತಾರೆ, ಅವ್ರಿಗೆ ಆರ್ಥಿಕವಾಗಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಗೊತ್ತಾಯ್ತೇನೆಯಾ? ನಿಮ್ ತಾಯಿಗೆ 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದೆಯಾ? ಕೈ ಎತ್ತಿನೋಡ ಎಷ್ಟು ಗೊತ್ತದೆ? ನಿಮಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು, ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಪ್ರತಿ ತಿಂಗಳು ಕೊಡ್ತೀವಿ. ಇದಕ್ಕೋಸ್ಕರ 30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ. 30,000 ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳು ಅವ್ರ ಮಕ್ಕಳಿಗೆಲ್ಲ ಓದಿಸ್ಬೇಕು. ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಈಗ ನಾನು ಓದಿರಲಿಲ್ಲ ಅಂತ ಇದ್ದಿಲ್ಲ, ಮುಖ್ಯಮಂತ್ರಿ ಆಗಕ್ಕಾಯ್ತಿತ್ತ? ಮುಖ್ಯಮಂತ್ರಿ ಆಗಕ್ಕಾಯ್ತಿತ್ತ? ಆಯ್ತಿರ್ಲಿಲ್ಲ. ಅವರು ನಾವು ಓದಿರೋದ್ರಿಂದ ಆ ಟೈಮಲ್ಲಿ ಲಾಭವಾಗಿದ್ದರಿಂದ ಮಂತ್ರಿಯಾಗಿ ಗವರ್ನರ್ ಆಗಿದೆ. ಈಗ ಇವರು ಕುಮಾರಸ್ವಾಮಿಯವರು ಓದಿರೋದ್ರಿಂದ IPS ಆಫೀಸರ್, ಇದರಿಂದ